ಮಾಡ್ತಿದ್ದೀರಿ ಭುವನ್. ನಿಮ್ಗೆ ಇಷ್ಟ ಇಲ್ಲ ಅಂದಿದ್ರೆ ನಮ್ಮನೆಗೆ ಬರೋದೇ ಬೇಡವಾಗಿತ್ತು ಅಲ್ವಾ? ಏನು ನಿನ್ನ ಮನೆನಾ? ನಿನ್ನ ಮನೆ ಯಾವುದು ಅಂತ ಗೊತ್ತಾ ಈಗ? ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡಿ ಭುವನ್. ನೀವ್ ನನ್ನ ಕ್ಷಣ ಕ್ಷಣಕ್ಕೂ ಕೊಲ್ತಾ ಇದ್ದೀರಾ. ಇದರಿಂದ ನಿಮಗದ್ ಯಾವ ಆನಂದ ಸಿಗುತ್ತೋ ನಮ್ಗಂತೂ ಗೊತ್ತಿಲ್ಲ. ಏನ್ ಶ್ರದ್ಧಾ, ನನಗೆ ಸಿಗೋ ಆನಂದ ಏನು ಅಂತ ನನಗೆ ಗೊತ್ತಿಲ್ಲ. ಅದಕ್ಕೇನಂತಾರೋ ಏನೋ, ವಿಕೃತ ಖುಷಿ ಇಲ್ಲ ಪೈಶಾಚಿಕವಾದ ಆನಂದ ಏನಪ್ಪ? ಅದಕ್ಕೆ ನಾಮಕರಣ ಮಾಡಿ ನನ್ನ ಮನಸ್ಸಿಗಾಗ್ತಿರೋ ಸಂತೋಷಕ್ಕೆ ಬೇಲಿ ಹಾಕೊಳ್ಳಲ್ಲ ನಾನು. ನೋಡಿ, ಇಲ್ಲಿ ನಮ್ಮ ಮನೇಲಿ ನಮ್ಮ ಅಜ್ಜಿ ಆಗ್ಲಿ ನಮ್ಮಮ್ಮ ಆಗ್ಲಿ ನಿಮಗೆ ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ. ಅವ್ರಿಗೆ ನಿಮ್ಮ ಮೇಲೆ ಗೌರವ ಇದೆ, ಪ್ರೀತಿ ವಿಶ್ವಾಸ ಇದೆ. ಅದನ್ನ ಹಾಳು ಮಾಡ್ಕೋಬೇಡಿ ಪ್ಲೀಸ್. ಶ್ರದ್ಧಾ, ನೀನ್ ಮಾತಾಡೋದು ಕೇಳಿದ್ರೆ ನಗಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಿಲ್ಲ ನೋಡು. ಅವ್ರ ಪ್ರೀತಿ, ನಂಬಿಕೆ, ವಿಶ್ವಾಸ, ಹಣೆ ಬರ, ಗ್ರಾಚಾರ, ನಸೀಬು ಇದನ್ನೆಲ್ಲ ಕಟ್ಕೊಂಡು ನನಗೇನಾಗ್ಬೇಕು? ನಿನಗಿದನ್ನೆಲ್ಲ ಇಟ್ಕೋಬೇಕು ಅನ್ನೋ ಚಟ ಇತ್ತು ಅಂದ್ರೆ ಸ್ವಲ್ಪ ಹುಷಾರಾಗಿ. ನನ್ನನ್ನು ರೇಗ್ಸಕ್ ಹೋಗ್ಬೇಡ, ಯಾಕಂದ್ರೆ ನಾನು ಏನ್ ಮಾಡಕ್ಕೂ ಹೇಸೋನಲ್ಲ. ನೆನ್ಪಿಟ್ಕೋ. ಭುವನ್, ಯಾಕೆ ಈ ತರ ಚುಚ್ತೀರಿ? ಇವತ್ತಿಲ್ಲಿರೋಷ್ಟು ಹೊತ್ತಾದ್ರೂ ಸ್ವಲ್ಪ ಸುಮ್ಮನಿರಿ. ನೀವ್ ಸಿಟ್ಟಿರೋದು ನನ್ ಮೇಲೆ, ಅದನ್ನ ನೀವ್ ಮನೆಗೆ ಹೋದ್ಮೇಲೆ ಎಷ್ಟು ಬೇಕಾದ್ರೂ ನನ್ನ ತೀರಿಸ್ಕೊಳ್ಳಿ. ಇಲ್ಲಿರೋರ್ಗೆ ನಮ್ಮ ಮಧ್ಯೆ ಇರೋ ಕಂದಕ ಕಾಣೋದ್ ಬೇಡ. ನಿನ್ ತಮ್ಮಯ್ಯ